ಅಯೋಧ್ಯೆಯ ಮಹಿಮೆಯುತ ರಾಜ್ಯದಲ್ಲಿ ದಶರಥ ಮಹಾರಾಜನು ಜ್ಞಾನ, ದಯೆ ಮತ್ತು ನ್ಯಾಯದಿಂದ ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದನು. ರಾಜ್ಯದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ತುಂಬಿಕೊಂಡಿತ್ತು. ಆದರೆ ತನ್ನ ವಂಶವನ್ನು ಮುಂದುವರಿಸಲು ಮಕ್ಕಳಿಲ್ಲದೆ ಇದ್ದದ್ದು ರಾಜನ ಮನಸ್ಸಿಗೆ ದೊಡ್ಡ ದುಃಖವನ್ನುಂಟು ಮಾಡಿತು. ಒಂದು ದಿನ ಋಷಿಗಳು ರಾಜನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಂತೆ ಸಲಹೆ ನೀಡಿದರು. ರಾಜನು ಭಕ್ತಿಯಿಂದ ಪವಿತ್ರ ಯಾಗವನ್ನು ನೆರವೇರಿಸಿದನು. ಯಾಗದ ಅಗ್ನಿ ಜ್ವಲಿಸುತ್ತಿರುವಾಗ ದೇವರ ಆಶೀರ್ವಾದದಿಂದ ಒಂದು ದಿವ್ಯಪುರುಷನು ಚಿನ್ನದ ಪಾತ್ರೆಯಲ್ಲಿ ಪವಿತ್ರ ಪಾಯಸವನ್ನು ಹಿಡಿದು ಪ್ರತ್ಯಕ್ಷನಾದನು. ಆ ದಿವ್ಯ ಪಾಯಸವನ್ನು ರಾಜ ದಶರಥನು ತನ್ನ ರಾಣಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ ಇವರಿಗೆ ಗೌರವದಿಂದ ಹಂಚಿದನು. ಕೆಲವು ತಿಂಗಳುಗಳ ನಂತರ ಪವಿತ್ರ ಚೈತ್ರ ಮಾಸದಲ್ಲಿ ರಾಮದೇವರು ಕೌಸಲ್ಯಾದೇವಿಯ ಗರ್ಭದಲ್ಲಿ ಅವತರಿಸಿದನು. ಅದೇ ಸಮಯದಲ್ಲಿ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. ರಾಮನ ಜನನದಿಂದ ಅಯೋಧ್ಯೆ ಇವತ್ತು ಸಂತೋಷದಲ್ಲಿ ಮುಳುಗಿತು. ಜನರೆಲ್ಲರೂ ಹಬ್ಬದಂತೆ ಆಚರಿಸಿ ಧರ್ಮದ ರಕ್ಷಕ ಭೂಮಿಗೆ ಬಂದಿದ್ದಾನೆಂದು ಕೊಂಡಾಡಿದರು. ಜೈ ಶ್ರೀರಾಮ.